ಹಲೋ ಫ್ರೆಂಡ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅರ್ನಿಂಗ್ ಬ್ರಾಂಡ್ಸ್ ಅಲ್ಲಿ ಹೇಗೆ ಅರ್ನ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನ ಕೊಡ್ತೀನಿ. ಅರ್ನಿಂಗ್ ಬ್ರಾಂಡ್ಸ್ ಅಲ್ಲಿ ತುಂಬಾ ಕ್ಯಾಟಗರೀಸ್ ಇದೆ. ಲೈಕ್ ಬ್ಯಾಂಕ್ ಅಕೌಂಟ್, ಇಲ್ಲಿ ಅಕೌಂಟ್ಸ್ ನ ಓಪನ್ ಮಾಡ್ಕೋಬಹುದು. ಬೈಕ್ ಇನ್ಶೂರೆನ್ಸ್, ಬಿಸ್ನೆಸ್ ಲೋನ್, ಕಾರ್ ಇನ್ಶೂರೆನ್ಸ್, ಕ್ರೆಡಿಟ್ ಕಾರ್ಡ್ಸ್, ಡೇ ಆಫ್ ಅರ್ನಿಂಗ್ಸ್, ಡಿಮೇಟ್ ಅಂಡ್ ಟ್ರೇಡಿಂಗ್ ಅಕೌಂಟ್, ಡಿಮೇಟ್ ಅಕೌಂಟ್, ಇ ಕಾಮರ್ಸ್ ಅಂದ್ರೆ ಆನ್ಲೈನ್ ಶಾಪಿಂಗ್ ಮಾಡಬಹುದು, ಎಜುಕೇಶನ್, ಎಫ್ ಡಿ ಬ್ಯಾಕ್ಡ್ ವಿತ್ ಕ್ರೆಡಿಟ್ ಕಾರ್ಡ್, ಫ್ಲೈಟ್ ಬುಕಿಂಗ್, ಫುಡ್ ಆರ್ಡರ್, ಗವರ್ಮೆಂಟ್, ಹೋಟೆಲ್ ಬುಕಿಂಗ್, OTT ಪ್ಲಾಟ್ಫಾರ್ಮ್, ಪರ್ಸನಲ್ ಲೋನ್, ಟ್ರೈನ್ ಟಿಕೆಟ್ ಬುಕಿಂಗ್, ವೆಬ್ ಹೋಸ್ಟಿಂಗ್ ಇಷ್ಟು ಕೂಡ ಇದೆ. ಅದರಲ್ಲಿ ಯಾವುದನ್ನ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಜೊತೆಗೆ ಕಮಿಷನ್ ಕೂಡ ತಗೋಬಹುದು ಪ್ರತಿಯೊಂದು ಸರ್ವಿಸಸ್ ಮೇಲೆ. ಇಲ್ಲಿ ನೀವು ಏನು ಮಾಡೋ ಹಾಗಿಲ್ಲ, ಜಸ್ಟ್ ನಾವು ಕೊಟ್ಟಿರುವಂತಹ ಲಿಂಕ್ ನ ಮೂಲಕ ಸರ್ವಿಸಸ್ ನ ಯೂಸ್ ಮಾಡ್ಕೋಬೇಕು ಅಷ್ಟೇನೆ. ಲೈಕ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡ್ಕೋಬೇಕು ಅಂದ್ರೆ ಡೈರೆಕ್ಟ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಸೇವಾ ಬಂಧುವಿನಲ್ಲಿ ಇರುವಂತಹ ಲಿಂಕ್ ನ ಮುಖಾಂತರ ಅಕೌಂಟ್ ಓಪನ್ ಮಾಡ್ಕೊಂಡ್ರೆ, ಇಲ್ಲ ಆನ್ಲೈನ್ ಶಾಪಿಂಗ್ ಮಾಡೋರು ಡೈರೆಕ್ಟ್ ಶಾಪಿಂಗ್ ಆಪ್ ನಿಂದ ಶಾಪಿಂಗ್ ಮಾಡೋ ಬದಲು ನಮ್ಮ ಸೇವಾ ಬಂಧುವಿನಲ್ಲಿ ಕೊಟ್ಟಿರುವಂತಹ ಲಿಂಕ್ ನ ಮುಖಾಂತರ ಮಾಡ್ಕೊಂಡ್ರೆ ನಿಮ್ಗೆ ಕಮಿಷನ್ ಸಿಗುತ್ತೆ. ಡೈರೆಕ್ಟ್ ಆಪ್ಸ್ ಇಂದ ಶಾಪಿಂಗ್ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿಯಲ್ಲಿ ಕಮಿಷನ್ ಆಗಲಿ ಬೆನಿಫಿಟ್ಸ್ ಆಗಲಿ ಸಿಗಲ್ಲ. ಬರೀ ನೀವೇ ಯೂಸ್ ಮಾಡ್ಕೋಬೇಕು ಅಂತ ಏನೂ ಇಲ್ಲ, ನಿಮ್ಮ ಕಸ್ಟಮರ್ಸ್ ಅಥವಾ ಫ್ರೆಂಡ್ಸ್ ಕೂಡ ಯೂಸ್ ಮಾಡ್ಕೋಬಹುದು. ಜಸ್ಟ್ ನಿಮ್ಮ ಮೂಲಕ ನಮ್ಮ ಸೇವಾ ಬಂಧುವಿನಲ್ಲಿ ಯೂಸ್ ಮಾಡ್ಕೊಂಡ್ರೆ ಆಯಿತು, ಕಮಿಷನ್ ನಿಮ್ಮ ವ್ಯಾಲೆಟ್ಗೆ ಆ್ಯಡ್ ಆಗ್ತಾ ಇರುತ್ತೆ. ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂದರೆ, ನಿಮ್ಮ SBIDಯಲ್ಲಿ ಅರ್ನಿಂಗ್ ಬ್ರ್ಯಾಂಡ್ಸ್ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದರೆ 2 ಆಪ್ಷನ್ಸ್ ಕಾಣುತ್ತೆ, ಅರ್ನಿಂಗ್ ಬ್ರ್ಯಾಂಡ್ಸ್ ಆ್ಯಂಡ್ ಅರ್ನಿಂಗ್ ಬ್ರ್ಯಾಂಡ್ಸ್ ಲೀಡ್ಸ್ ಅಂತ. ಈಗ ಅರ್ನಿಂಗ್ ಬ್ರ್ಯಾಂಡ್ಸ್ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ನಾನು ಆಗಲೇ ಹೇಳಿದಾಗೆ ತುಂಬ ಕ್ಯಾಟಗರೀಸ್ ಶೋ ಆಗುತ್ತೆ. ಲೈಕ್ ಬ್ಯಾಂಕ್ ಅಕೌಂಟ್, ಕಾರ್ ಇನ್ಶೂರೆನ್ಸ್, ಕ್ರೆಡಿಟ್ ಕಾರ್ಡ್ಸ್, ಡಿಮೇಟ್ ಅಕೌಂಟ್, ಇ ಕಾಮರ್ಸ್, FD ಬ್ಯಾಕ್ಡ್ ವಿತ್ ಕ್ರೆಡಿಟ್, ಈ ಥರ ತುಂಬ ಇದೆ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಈಗ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೋಡೋಣ. ಇಲ್ಲಿ ಬ್ಯಾಂಕ್ ಅಕೌಂಟ್ ಮೇಲೆ ಟ್ಯಾಪ್ ಮಾಡಿದರೆ ನಿಮಗೆ ಕೆಲವು ಬ್ಯಾಂಕ್ಸ್ ಶೋ ಆಗುತ್ತೆ. ಲೈಕ್ ಇಂಡಸ್ಲ್ಯಾಂಡ್ ಬ್ಯಾಂಕ್, ಕೋಟಕ್ 811, ಆಕ್ಸಿಸ್ ಬ್ಯಾಂಕ್, IDFC ಬ್ಯಾಂಕ್. ಇದರಲ್ಲಿ ನಿಮ್ಗೆ ಯಾವುದು ಬೇಕು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಆಪ್ಷನ್ಸ್ ಇದೆ, ಲೈಕ್ ಪೇಔಟ್ ಎಷ್ಟು ಸಿಗುತ್ತೆ, ಮೋರ್ ಡೀಟೇಲ್ಸ್, ಕಾಪಿ ಲಿಂಕ್, ಶೇರ್ ಆ್ಯಂಡ್ ಕ್ಲಿಕ್ ಆ್ಯಂಡ್ ಕಂಟಿನ್ಯೂ ಅಂತ. ಈಗ ಫಸ್ಟ್ ಮೋರ್ ಡೀಟೇಲ್ಸ್ ಮೇಲೆ ಟ್ಯಾಪ್ ಮಾಡೋಣ. ಇಲ್ಲಿ ಸ್ವಲ್ಪ ಡಿಸ್ಕ್ರಿಪ್ಷನ್ಸ್ ಕೊಟ್ಟಿದ್ದಾರೆ. ಲೈಕ್ SBಗೆ ಎಷ್ಟು ಕಮಿಷನ್ ಸಿಗುತ್ತೆ, ಎಷ್ಟು ದಿನದ ಒಳಗೆ ಸಿಗುತ್ತೆ, ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಟೆಪ್ ಟು ಪರ್ಫಾರ್ಮ್ ಅಂತ ಇದೆ, ಹೇಗೆ ಅಕೌಂಟ್ ಓಪನ್ ಮಾಡೋದು ಅಂತ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ದೆನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಇದೆ, ಒಂದ್ಸಲಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ದೆನ್ ಏನಿಲ್ಲ, ನೀವೇ ಯೂಸ್ ಮಾಡ್ಕೋತೀರಾ ಈ ಸರ್ವಿಸಸ್ನ ಅಂದರೆ ಕ್ಲಿಕ್ ಆ್ಯಂಡ್ ಕಂಟಿನ್ಯೂ ಕೊಡಿ. ಡೈರೆಕ್ಟ್ ಪೇಜ್ ಓಪನ್ ಆಗುತ್ತೆ, ಅಲ್ಲಿಂದ ನೀವೇ ಸರ್ವಿಸಸ್ನ ಯೂಸ್ ಮಾಡ್ಕೋಬಹುದು. ಇಲ್ಲ ಅಂದರೆ ಜಸ್ಟ್ ಈ ಲಿಂಕ್ನ ಕಾಪಿ ಮಾಡಿ ನಿಮ್ಮ ಕಸ್ಟಮರ್ಸ್ ಅಥವಾ ಫ್ರೆಂಡ್ಸ್ಗೆ ಶೇರ್ ಮಾಡಿದರೆ ಆಯಿತು. ಅವರು ಈ ಲಿಂಕ್ನ ಮೂಲಕ ಸರ್ವಿಸಸ್ನ ಯೂಸ್ ಮಾಡಿಕೊಂಡ್ರೆ ಆಯಿತು. ನಿಮಗೆ ಮೆನ್ಷನ್ಡ್ ಪೇಔಟ್ ಟೈಮಲ್ಲಿ ನಿಮ್ಮ ವ್ಯಾಲೆಟ್ಗೆ ಕಮಿಷನ್ ಆ್ಯಡ್ ಆಗಿರುತ್ತೆ. ಇದೇ ರೀತಿ ಬೇರೆ ಎಲ್ಲ ಸರ್ವಿಸಸ್ನ ಯೂಸ್ ಮಾಡಿಕೊಂಡು ಕಮಿಷನ್ನ ತಗೋಬೋದು ನೀವು, ಜಸ್ಟ್ ಬೈ ಶೇರಿಂಗ್ ದ ಲಿಂಕ್. ಈಗ ಬಂದಿರೋ ಕಮಿಷನ್ನ ಹೇಗೆ ವಿಡ್ರಾ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ಡ್ಯಾಶ್ ಬೋರ್ಡಲ್ಲಿ ಪೇಮೆಂಟ್ಸ್ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದರೆ 2 ಆಪ್ಷನ್ಸ್ ಕಾಣುತ್ತೆ, ಫಂಡ್ ರಿಕ್ವೆಸ್ಟ್ ಆ್ಯಂಡ್ ವಿತ್ಡ್ರಾ ಮನಿ ಅಂತ. ಈಗ ವಿತ್ಡ್ರಾ ಮನಿ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ಸೈಡಲ್ಲಿ ವ್ಯಾಲೆಟ್ ವಿಡ್ರಾ ಅಂತ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ನಿಮ್ಮ ಬ್ಯಾಂಕಿಂಗ್ ಡೀಟೇಲ್ಸ್ನ ಫಿಲ್ ಮಾಡಿ ಅಮೌಂಟ್ನ ಎಂಟ್ರಿ ಮಾಡಿ ವಿಡ್ರಾ ಮನಿ ಮೇಲೆ ಟ್ಯಾಪ್ ಮಾಡಿದರೆ ಅಮೌಂಟ್ ನಿಮ್ಮ ವ್ಯಾಲೆಟಿಂದ ಕಟ್ ಆಗಿ ವಿತಿನ್ ಅ ಮಿನಿಟಲ್ಲಿ ನಿಮ್ಮ ಅಕೌಂಟ್ಗೆ ಬಂದಿರುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅರ್ನ್ ಮಾಡ್ಬೋದು ನಮ್ಮ ಸೇವಾ ಬಂಧುವಿನಲ್ಲಿ ಅಂತ. ಸೊ ಇದಾಗಿತ್ತು ಅರ್ನಿಂಗ್ ಬ್ರ್ಯಾಂಡ್ಸಲ್ಲಿ ಹೇಗೆ ಅರ್ನ್ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಇನ್ನು ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಬೇರೆ ಯಾವುದೇ ಸರ್ವಿಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.